ಓಂ ಶಾಂತಿ. ನಿಮಗೆ ಗುಪ್ತ ಖುಷಿ ಇರಬೇಕಾಗಿದೆ. ನಾವು ಪರಮಾತ್ಮನ ತಂದೆಯ ಯೂನಿವರ್ಸಿಟಿಯು ಸ್ಟೂಡೆಂಟ್ ಆಗಿದ್ದೇವೆ. ಭವಿಷ್ಯದ ಹೊಸ ಪ್ರಪಂಚದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಓದುತ್ತಿದ್ದೇವೆ. ನಾವು ಆತ್ಮಗಳು ಶಿವತಂದೆಯ ಸಂತಾನರಾಗಿದ್ದೇವೆ. ತಂದೆಯು ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡಲು ಬಂದಿದ್ದಾರೆ. ಸದಾ ಇದೇ ಸ್ಮೃತಿ ಇದ್ದಾಗ ದೈವಿ ಗುಣ ಧಾರಣೆಯಾಗುತ್ತಿರುತ್ತದೆ. ವಿದ್ಯೆ ಮತ್ತು ಯೋಗದ ಮೇಲೆ ಪೂರ್ಣ ಗಮನವನ್ನಿಡಿ. ಯಾವುದಾದರೂ ವಿಕಾರ ಯುದ್ಧ ಮಾಡುತ್ತದೆ ಎಂದರೆ ತಿಳಿದುಕೊಳ್ಳಬೇಕಾಗಿದೆ, ನಾನು ಮುಳ್ಳಾಗಿದ್ದೇನೆ, ನಾನೇ ಹೂವಾಗಬೇಕಾಗಿದೆ. ನಾವು ಆತ್ಮಿಕ ಯೂನಿವರ್ಸಿಟಿಯಲ್ಲಿ ಕುಳಿತಿದ್ದೇವೆಂದು ನಶೆಯಲ್ಲಿರಬೇಕಾಗಿದೆ. ಇಲ್ಲಿ ಮಂದಬುದ್ಧಿಯವರಾಗಿ ಕುಳಿತುಕೊಳ್ಳಬಾರದು. ಪರಂಪಿತ ಪರಮಾತ್ಮನ ವಿಶ್ವವಿದ್ಯಾಲಯವು ಇದಾಗಿದೆ. ಮುರಳಿಯನ್ನು ಕೇಳಿದ ನಂತರ ಹೂದೋಟದಲ್ಲಿ ಹೋಗಿ ನಾನು ಯಾವ ಹೂವಾಗಿದ್ದೇನೆ, ಮುಳ್ಳಂತೂ ಆಗಿಲ್ಲವೇ ಎಂದು ಹೂಗಳೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ಳಿ. ಕ್ರೋಧದ ನಶೆ ಇರುತ್ತದೆ, ಲೋಭದ ನಶೆ ಇರುತ್ತದೆ. ಇದು ಮನುಷ್ಯನ ಶೋಭೆಯನ್ನೇ ಕಳೆಯುತ್ತದೆ. ಆದ್ದರಿಂದ ತಮ್ಮೊಂದಿಗೆ ತಮಗೆ ತಿರಸ್ಕಾರ ಬರಬೇಕು. ಕ್ರೋಧದಲ್ಲಿ ಬರುತ್ತೀರೆಂದರೆ ಅರ್ಥ ತಂದೆಯ ನಿಂದನೆ ಮಾಡಿಸುತ್ತೀರಿ, ತಂದೆಯನ್ನು ಮರೆತು ಹೋಗುತ್ತೀರಿ. ಒಂದು ಬಾರಿ ಕ್ರೋಧದಲ್ಲಿ ಬಂದರೆ 6 ತಿಂಗಳವರೆಗೆ ಎಲ್ಲರ ಬುದ್ಧಿಯಲ್ಲಿ ಇರುತ್ತದೆ. ಇದು ಎಷ್ಟೊಂದು ಸಹಜ ಪುರುಷಾರ್ಥವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಿದರೆ ಸಾಕು, ಆತ್ಮವು ಸ್ವಚ್ಛವಾಗಿ ಬಿಡುತ್ತದೆ. ಇದಕ್ಕಾಗಿ ಮತ್ಯಾವುದೇ ಉಪಾಯವಿಲ್ಲ. ಯಾರು ಬಹಳ ಚೆನ್ನಾಗಿ ಸುಧಾರಣೆಯಾಗುವರೋ ಅವರು ಸತ್ಯುಗದಲ್ಲಿ ಮೊಟ್ಟ ಮೊದಲು ಬರುತ್ತಾರೆ. ಆದ್ದರಿಂದ ಯಾವುದೇ ಕೆಟ್ಟ ಅಭ್ಯಾಸವಿದ್ದರೂ ಸಹ ಬಿಟ್ಟು ಬಿಡಬೇಕು. ಮಕ್ಕಳೇ, ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಹೀಗಿಲ್ಲದಿದ್ದರೆ ಕಲ್ಪಕಲ್ಪವೂ ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ಲಕ್ಷಾಧೀಶ್ವರರು ಬಹಳಷ್ಟು ಮಂದಿ ಇದ್ದಾರೆ. ಅಂಥವರಿಗೂ ಸಹ ತಂದೆಯು ಸಾಧಾರಣರೆಂದು ಹೇಳುತ್ತಾರೆ, ಏಕೆಂದರೆ ಇದು ಕೋಟ್ಯಾಧೀಶ್ವರರ ಮಾತಿದೆ. ಸೇವೆಯ ಅವಕಾಶವು ಚೆನ್ನಾಗಿದೆ, ಆದರೆ ಯೋಗವಿಲ್ಲ. ತಂದೆಯನ್ನು ನೆನಪು ಮಾಡಿದರೆ ಪ್ರಫುಲ್ಲತೆಯ ಬರುತ್ತದೆ. ಮಕ್ಕಳು ನಿಯಮದ ಅನುಸಾರ ಓದುವುದೇ ಇಲ್ಲ. ತಂದೆಯು ಪ್ರತಿಯೊಂದು ಪ್ರಕಾರದಲ್ಲಿಯೂ ಸಲಹೆಯನ್ನು ಕೊಡುತ್ತಾರೆ. ಈ ವಿದ್ಯೆಯೂ ಸಹ ಬಡವರಿಗಾಗಿಯೇ ಇದೆ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಭಾರತದ ಪ್ರಾಚೀನ ಯೋಗವನ್ನು ಪರಂಪಿತ ಪರಮಾತ್ಮನ ಹೊರತು ಯಾರೂ ಕಲಿಸಲು ಸಾಧ್ಯವಿಲ್ಲ. ಹಠಯೋಗವು ನಿವೃತ್ತಿ ಮಾರ್ಗದವರಾಗಿಯೇ ಇದೆ. ದೇಹಭಾನವಿಲ್ಲದಿದ್ದರೆ ಡೋಲನ್ನು ಕೊರಳಿಗೆ ಹಾಕಿಕೊಂಡು ಎಲ್ಲರಿಗೆ ಇದನ್ನೇ ತಿಳಿಸುತ್ತಾ ಹೋಗಿ, ತಂದೆಯು ಬಂದಿದ್ದಾರೆ, ನಿಮಗೆ ಈ 6 ಚಿತ್ರಗಳೇ ಸಾಕು. ಈ ಬ್ಯಾಡ್ಜ್ ಒಳ್ಳೆಯ ಸಾಧನವಾಗಿದೆ, ಆದರೆ ಮಕ್ಕಳಿಗೆ ಇದರ ಮಹತ್ವಿಕೆ ಇಲ್ಲ. ಇದರ ಬಗ್ಗೆ ನೀವು ತಿಳಿಸಿದ್ದರೂ ಸಹ ನಿಮಗೆ ಬಹಳ ಸಂಪಾದನೆಯಾಗುವುದು. ಈ ಬ್ಯಾಡ್ಜ್ ಸದಾ ತಮ್ಮ ಹೃದಯದ ಮೇಲಿರಲಿ. ತಂದೆಯನ್ನು ಅರಿತುಕೊಂಡರೆ ಮತ್ತೆ ತಂದೆಯನ್ನು ಮಿಲನ ಮಾಡದ ಹೊರತು ಇರುವುದಕ್ಕೆ ಸಾಧ್ಯವೇ? ಎಲ್ಲೂ ಕೂರುತ್ತಾ ತಿನ್ನುತ್ತಾ ಕುಡಿಯುತ್ತಾ ನೆನಪು ಮಾಡಿದರೆ, ಸೇವೆ ಮಾಡಿದರೆ ನೀವು ಯಾತ್ರೆಯಲ್ಲಿದ್ದೀರಿ ಎಂದಾಗಿದೆ. ನಾವು ಜ್ಞಾನಸಾಗರನ ಮಕ್ಕಳಾಗಿದ್ದೇವೆ ಅಂದಾಗ ಜ್ಞಾನದ ಅಲೆಗಳು ಸದಾ ಏಳುತ್ತಿರಬೇಕು. ಸರ್ವೀಸಿನ ಯುಕ್ತಿಗಳನ್ನು ರಚಿಸಬೇಕು. ರೈಲಿನಲ್ಲಿಯೂ ಸರ್ವೀಸ್ ಮಾಡಬೇಕು. ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನ ಮೂಲಕ ತಂದೆಯು ಸಂಯೋಗದ ಅನುಭವ ಮಾಡುವಂತಹ ಬ್ಲೆಸ್ಸಿಂಗ್ಸ್ ಪಾತ್ರ ಆತ್ಮಭವ. ಸಾಕಾಶ ಕೊಡುವುದಕ್ಕಾಗಿ ಅವಿನಾಶಿ ಸುಖ, ಶಾಂತಿ ಹಾಗೂ ಸತ್ಯ ಪ್ರೀತಿಯ ಸ್ಟಾಕ್ ಜಮಾ ಮಾಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಓಂ ಶಾಂತಿ.